ಎಲ್ಲ ವೀಕ್ಷಕರಿಗೂ ನನ್ನ ವಂದನೆಗಳು. ಇವತ್ತು ನಾನು ಹೇಳುವಂತಹ ಭಕ್ತಿಗೀತೆ ಪುರಂದರದಾಸರ ಭಕ್ತಿ ಪದ. ಅದು ಎಲ್ಲರೂ ಕೇಳಿದ್ದೀರ. ರಾಗಿಯ ಬಗ್ಗೆ ಎಲ್ಲರಿಗೂ ಗೊತ್ತು. ಇವಾಗಂತೂ ತುಂಬ ಪ್ರಚಲಿತವಾದ ಮಿಲೆಟ್ ಅಂತಲೇ ಹೇಳ್ತಾರೆ. ಬಟ್ ಆ ರಾಗಿ ಪದವನ್ನು ಉಪಯೋಗ ಮಾಡಿ ನಮ್ಮ ಜೀವನದಲ್ಲಿ ಅಡಗಿರುವ ಜೀವನ ಪದ್ಧತಿಯನ್ನು ಯಾವ ರೀತಿ ನಾವು ಇಟ್ಕೋಬೇಕು ಅಂತ ಪುರಂದರದಾಸರು ಅವತ್ತಿನ ಕಾಲದಲ್ಲಿಯೇ ಹೇಳಿದ್ದಾರೆ. ನನಗೆ ಈ ಪದವನ್ನು ಇವತ್ತು ಹೇಳ್ತೀನಿ, ಕೇಳಿ. ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಮಾತಾ ಪಿತೃಗಳ ಸೇವಿಪರಾಗಿ, ಮಾತಾ ಪಿತೃಗಳ ಸೇವಿಪರಾಗಿ ಪ್ರೀತಿಯ ಬಾಳನು ಬಾಳುವರಾಗಿ, ಪ್ರೀತಿಯ ಬಾಳನು ಬಾಳುವರಾಗಿ ಜಾತಿ ಮತ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಗುರು ಕಾರುಣ್ಯಮ ಪಡೆದವರಾಗಿ ಗುರುವಿನ ಮರ್ಮಮ ತಿಳಿದವರಾಗಿ, ಗುರು ಕಾರುಣ್ಯಮ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಆರು ಮಾರ್ಗವ ಅರಿತವರಾಗಿ ಮೂರು ಮಾರ್ಗವ ತಿಳಿದವರಾಗಿ, ಆರು ಮಾರ್ಗವ ಅರಿತವರಾಗಿ ಮೂರು ಮಾರ್ಗವ ತಿಳಿದವರಾಗಿ, ಕ್ರೂರಿ ತತ್ವವ ಬೆರೆತವರಾಗಿ ಕ್ರೂರರ ಸಂಗವ ಬಿಟ್ಟವರಾಗಿ, ಕ್ರೂರಿ ತತ್ವವ ಬೆರೆತವರಾಗಿ ಕ್ರೂರರ ಸಂಗವ ಬಿಟ್ಟವರಾಗಿ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ, ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಯ ಮಾಡುವರಾಗಿ, ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ, ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಸಿರಿರಮಣನ ಸದಾ ಸ್ಮರಿಸುವರಾಗಿ ಗುರುತಿಗೆ ಬಾಹೋರಂತವರಾಗಿ, ಸಿರಿರಮಣನ ಸದಾ ಸ್ಮರಿಸುವರಾಗಿ ಗುರುತಿಗೆ ಬಾಹೋರಂತವರಾಗಿ, ಕರೆ ಕರೆ ಸಂಸಾರ ನೀಗುವರಾಗಿ, ಕರೆ ಕರೆ ಸಂಸಾರ ನೀಗುವರಾಗಿ, ಪುರಂದರ ವಿಠಲನ ಸೇವಿಪರಾಗಿ, ಪುರಂದರ ವಿಠಲನ ಸೇವಿಪರಾಗಿ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಭಾಗ್ಯವಂತರಾಗಿ ನೀವು, ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ.
ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ.